ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಪಾಲ್ಗುಣ ಶುದ್ಧ ಚತುರ್ದಶಿ, ಸೋಮವಾರ 2/3/2026. ವಾರ ಬಂದು ಸೋಮವಾರ, ತಿಥಿ ಬಂದು ಚತುರ್ದಶಿ, ಸಾಯಂಕಾಲ 5 ಗಂಟೆ 37 ನಿಮಿಷದವರೆಗೂ. ಅಂದರೆ ಸೂರ್ಯ ಅಸ್ತ ಆಗೋದಕ್ಕೂ ಮೊದಲೇ ಈ ಒಂದು ಚತುರ್ದಶಿ ತಿಥಿ ಹೋಗಿ ಹುಣ್ಣಿಮೆಯ ತಿಥಿ ಸೂರ್ಯನ ಹುಟ್ಟೋಕ್ಕೆ ಮೊದಲೇ ಬರ್ತಕ್ಕಂಥದ್ದು, ಸೂರ್ಯನ ಮುಳುಗೋಕ್ಕೆ ಮೊದಲೇ ಬರ್ತಕ್ಕಂಥದ್ದು. 5:38 ನಾಳೆ ಹುಣ್ಣಿಮೆ ಪ್ರಾರಂಭ ಆಗ್ತದೆ. ರಾತ್ರಿ ವ್ಯಾಪ್ತಿಯಲ್ಲಿ ಇರ್ತದೆ ಹುಣ್ಣಿಮೆ. ನಕ್ಷತ್ರ ಬಂದು ಆಶ್ಲೇಷ, ಬೆಳಿಗ್ಗೆ 7 ಗಂಟೆ 41 ನಿಮಿಷದವರೆಗೂ. ಯೋಗ ಬಂದು ಅತಿಗಂಡ, ಕರ್ಣ ಬಂದು ವಣಿಜ. ಇನ್ನು ರಾಹುಕಾಲ ಗುಳಿಕಾಲಕಗಳಿಗೆ ಬಂದಾಗ ವಾಕ್ಯ ರೀತಿಯಲ್ಲಿ ರಾಹುಕಾಲ 7:30 9, ಗುಳಿಕ ಕಾಲ 1:30 3, ಅರ್ಧ ಪ್ರಹರಿ 9 10:30, ಯಮಗಂಡ ಬಂದು 10:30 12. ಇನ್ನು ಸಿದ್ಧಾಂತ ರೀತಿಯಲ್ಲಿ ಸೂರ್ಯನೇಮಿ, ಸೂರ್ಯಾಸ್ತಮಾನ ಇವುಗಳ ಒಂದು ಸಿದ್ಧಾಂತ ಲೆಕ್ಕ ತೆಗೆದುಕೊಂಡಾಗ ರಾಹುಕಾಲ ಬೆಳಗ್ಗೆ 8:08 9:37, ಗುಳಿಕ ಕಾಲ ಮಧ್ಯಾಹ್ನ 2:05 3:34, ಅರ್ಧ ಪ್ರಹರಿ ಬೆಳಗ್ಗೆ 9:30 11 ಗಂಟೆ 6 ನಿಮಿಷ, ಯಮಗಂಡ ಬಂದು 11 ಗಂಟೆ 6 ನಿಮಿಷದಿಂದ 12:35, ಅಮೃತಗಿರಿಗಳು 6 ರಿಂದ 7:30 ಆಗ್ತಕ್ಕಂಥದ್ದು. ಈ ದಿನ ಹೋಳಿಕೋತ್ಸವ, ಕಾಮದಹನ ವಿಶೇಷ. ಇವತ್ತು ರಾತ್ರಿ ವ್ಯಾಪಿನಿಯಲ್ಲಿ ಹುಣ್ಣಿಮೆ ಬರೋದರಿಂದ ಹೋಳಿಕೋತ್ಸವವನ್ನು ಈ ದಿನ ಆಚರಣೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಕಾಮದಹನವನ್ನು ಕೂಡ, ಯಾಕಂದರೆ ಪೂರ್ತಿ ಹುಣ್ಣಿಮೆ ಇದ್ದಾಗ ಮಾತ್ರ ಕಾಮದಹನ ಮಾಡಬೇಕಂತ ಸಿದ್ಧಾಂತ ಇರೋದರಿಂದ ಕಾಮದಹನ ದಿನ ಕೂಡ ಈ ದಿನವೇ ಮಾಡ್ತಾರೆ. ಅಂದರೆ ರಾತ್ರಿ ವ್ಯಾಪಿನಿಯಲ್ಲಿ ಹುಣ್ಣಿಮೆ ಇರ್ತಕ್ಕಂಥದ್ದು. ಅಲ್ಲಿಂದ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ, ಕುಶಲಕರ್ಮಿಗಳಿಗೆ ಉತ್ತಮವಾದ ದಿಕ್ಸೂಚಿ ಸಿಗ್ತಕ್ಕಂಥದ್ದು. ಹೊಸ ಕಾರ್ಯಗಳಲ್ಲಿ ತೊಡಗುವಿಕೆ, ಹೆಚ್ಚಿನ ಲಾಭಾಂಶ, ವಿದ್ಯಾರ್ಥಿಗಳಿಗೆ ಶುಭ, ಹೈನುಗಾರಿಕೆಯಲ್ಲಿ ಪ್ರಗತಿ, ಜಾನುವಾರು ವ್ಯಾಪಾರಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಕಾರ್ಯ ಪ್ರಗತಿ, ನೆಮ್ಮದಿ, ಸ್ವೋದ್ಯೋಗಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಕೃಷಿಕರಿಗೆ, ನೇಕಾರರಿಗೆ ಶುಭ ಸುದ್ದಿ. ಯಾರು ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಾರೆ ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಿಮ್ಮ ಗ್ರಾಮ ದೇವತೆಯನ್ನು ಪೂಜಿಸ್ಕೊಳ್ಳಿ. 4 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಕುಟುಂಬದಲ್ಲಿ ಇರ್ತಕ್ಕಂಥ ವಿವಾದಗಳಿಗೆ ಅಂತ್ಯ, ಮುಕ್ತಾಯ ಆಗ್ತಕ್ಕಂಥದ್ದು. ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗುವಿಕೆ. ಅದೇ ರೀತಿಯಲ್ಲಿ ವ್ಯವಸಾಯೋತ್ಪನ್ನಗಳಿಂದ ರೈತರಿಗೆ ಲಾಭ. ತೆಂಗಿನಕಾಯಿ, ಹೂವು, ಹಣ್ಣು ಮಾರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ ನಿಮ್ಗೆ ಒಳ್ಳೆಯದಾಗ್ತಕ್ಕಂಥದ್ದು. 8 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಎಲ್ಲ ಕೆಲಸಗಳಲ್ಲಿ ಎಲ್ಲರಿಗೂ ಮಂದ ಪ್ರಗತಿ. ಕರ್ಕಾಟಕ ರಾಶಿಯವರಿಗೆ ಸ್ನೇಹಿತರ ಮಿಲನ, ವೃತ್ತಿಯ ಕೊರತೆ ನೀಗುವಿಕೆ, ಹಣಕಾಸು ತೊಂದರೆ ನಿವಾರಣೆ ಆಗ್ತಕ್ಕಂಥದ್ದು. ಈರುಳ್ಳಿ, ಆಲೂಗಡ್ಡೆ, ಶುಂಠಿ, ಕ್ಯಾರೆಟು, ಬೀಟ್ರೂಟು ಇರ್ತಕ್ಕಂತಹ ಗೆಡ್ಡೆ ಗೆಣಸುಗಳಿಗೆ ಈ ದಿನ ವ್ಯಾಪಾರದಲ್ಲಿ ಮಿಶ್ರ ಫಲ ಇರತಕ್ಕಂಥದ್ದು. ಪೂಜಾ ದ್ರವ್ಯಗಳು, ಹೋಮದ್ರವ್ಯ ಯಾರು ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಗೋವಿಗೆ ಪೂಜಿಸಿ, ಗೋಮಾತೆಯನ್ನು ಪೂಜೆ ಮಾಡಿ ನಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಮನೆಯಲ್ಲಿ ಕಾರ್ಯಪ್ರಗತಿ, ನೆಮ್ಮದಿ, ಸ್ವೋದ್ಯೋಗಿಗಳಿಗೆ, ಕುಶಲಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ದ್ವಿದಳ ಧಾನ್ಯಗಳು ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆಯ ಲಾಭ ಸಿಗ್ತಕ್ಕಂಥದ್ದು. ವೈದ್ಯ ವೃತ್ತಿ ಯಾರು ಮಾಡ್ತಾರೆ ಅವರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಇವತ್ತು ಗೋಗ್ರಾಸ ನೀಡಿ ಹಸುವಿಗೆ ಉಣಬಡಿಸ್ತಕ್ಕಂಥದ್ದು. 2 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಉತ್ತಮ ಹಣಕಾಸು ನಿರ್ವಹಣೆ, ಕುಟುಂಬದಲ್ಲಿ ಸಂತಸ, ಅಧಿಕವಾದ ಕೆಲಸದ ಒತ್ತಡಗಳು, ಆರೋಗ್ಯ ಸ್ಥಿರತೆ. ಈ ದಿನ ಪ್ಲಾಂಟೇಶನ್ ಇರ್ತಕ್ಕಂಥ ಕಾರ್ಮಿಕರಿಗೆ ಮತ್ತು ಮಾಲೀಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಜವಳಿ ವ್ಯಾಪಾರ ಮಾಡ್ತಕ್ಕಂಥವ್ರು, ರೆಡಿಮೇಡ್ ಗಾರ್ಮೆಂಟ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಆಗ್ತಕ್ಕಂಥದ್ದು. ಕುಲದೇವತೆಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ನೇರಳೆ ಬಣ್ಣ ಅದೃಷ್ಟ ಬಣ್ಣ. ಮತ್ತು ತುಲಾರಾಶಿಗೆ ಬಂದಾಗ ಬಂಧು ವರ್ಗದವರ ಮಿಲನ, ಉತ್ತಮ ಹಣಕಾಸಿನ ಒಳಹರಿವು, ಶುಭಕರವಾಗಿರ್ತಕ್ಕಂಥ ದಿನ, ಲಾಭದಾಯಕವಾಗಿರ್ತಕ್ಕಂಥ ದಿನ. ದೇವಾಲಯದ ದರ್ಶನ ಮಾಡಿ ಇನ್ನೂ ಸುಲಭವಾಗ್ತಕ್ಕಂಥದ್ದು ನಿಮಗೆ. ಹಣ್ಣಿನ ವ್ಯಾಪಾರಿಗಳಿಗೆ ಶುಭ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಗೃಹದಲ್ಲಿ ಅಶಾಂತಿ, ಮಕ್ಕಳಿಂದ ಶುಭ, ಹೈನುಗಾರಿಕೆಯಲ್ಲಿ ಲಾಭ, ಗುಡಿಕೈಗಾರಿಕೆಯಲ್ಲಿ ಲಾಭ,
ಹೋಟೆಲ್ಲು ಕಾಂಡಿಮೆಂಟ್ಸ್ಲಿ ಒಳ್ಳೆ ಲಾಭ ಇರತಕ್ಕಂಥದ್ದು. ನೀವು ನಿಮ್ಮ ಗ್ರಾಮ ದೇವತೆ ಯಾವುದಿರ್ತದೆ ಆ ಗ್ರಾಮ ದೇವತೆಗೆ ಹೋಗಿ ನಮಸ್ಕಾರ ಮಾಡಿಕೊಳ್ಳಿ, ನಿಮಗೆ ಒಳ್ಳೆಯದಾಗುತ್ತೆ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕೆಂಪು ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಧನುಸ್ಸು ರಾಶಿಗೆ ಬಂದಾಗ ಆದ್ಮೇಲೆ ಗ್ರಹ ಈ ದಿನ ಮನೆಯಲ್ಲಿ ಒಳ್ಳೆಯ ಉತ್ತಮವಾದ ವಾತಾವರಣ ಇರ್ತಕ್ಕ, ಹಬ್ಬದ ವಾತಾವರಣ ಇರತಕ್ಕಂಥದ್ದು, ಪ್ರಯತ್ನಕ್ಕೆ ತಕ್ಕ ಫಲಗಳು ಸೊರಗ್ತಕ್ಕಂಥದ್ದು, ಕಾರ್ಯ ಪ್ರಗತಿ. ಭತ್ತ, ರಾಗಿ, ಕಬ್ಬು, ನೆಲಗಡಲೆ ಯಾರು ಬೆಳೆಗಾರರು ಹಾಕಿರ್ತಾರೆ ರೈತರು, ಅವರಿಗೆ ಒಳ್ಳೆಯ ರೈತ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಕೆಲಸಗಳಲ್ಲಿ ಮುನ್ನಡೆ ಆಗ್ತಕ್ಕಂಥದ್ದು. ಇವತ್ತು ವೈದ್ಯರಿಗೆ ಶುಭ ದಿನ. ನೀವು ಶಿವನಾಮ ಸ್ಮರಣೆ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಕೇಸರಿ ಬಣ್ಣ, ಅದೃಷ್ಟ ಬಣ್ಣ. ಅದರಿಂದ ಮಕರ ರಾಶಿಗೆ ಬಂದಾಗ ಈ ದಿನ ಮಾನಸಿಕವಾಗಿ ಸದೃಢತೆ. ಇವತ್ತು ಮಾನಸಿಕವಾಗಿ ಬರೋ ಸ್ಟ್ರಾಂಗ್ ಆಗಿರ್ತೀರಿ ನೀವು. ವಿದ್ಯಾರ್ಥಿಗಳಿಗೆ ಶುಭ ದಿನ. ಉನ್ನತ ವ್ಯಾಸಂಗ ಮಾಡಿರ್ತಕ್ಕಂಥವ್ರಿಗೂ ಎಲ್ಲ ಒಳ್ಳೆಯದೇ ಆಗ್ತಕ್ಕಂಥದ್ದು. ಇವತ್ತು ಹೈನುಗಾರಿಕೆಯಲ್ಲಿ ಶುಭ. ಹಾಲಿನ ಉತ್ಪನ್ನ ಯಾರು ಮಾರ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವೃತ್ತಿಪರರಿಗೆ ಕೆಲಸದಲ್ಲಿ ತೊಡಕು, ಮನೆಯಲ್ಲಿ ನೆಮ್ಮದಿ, ಗುಡಿ ಕೈಗಾರಿಕೆಯಲ್ಲಿ ಶುಭ. ಶುಂಠಿ, ಹೊಗೆ ಸೊಪ್ಪು, ಸಾಂಬಾರ ದಿನಸುಗಳನ್ನ ಯಾರು ಬೆಳೆ ಮಾಡ್ತಾರೆ ರೈತರು ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಆಗಿರ್ತಕ್ಕಂಥದ್ದು. ಹಾಲಿನ ಉತ್ಪನ್ನಗಳಿಗೆ ಹಾಲು, ಮೊಸರು, ಕೋವಾ, ತುಪ್ಪ ಇವುಗಳಿಗೆಲ್ಲ ಸಹ ಒಳ್ಳೆಯ ಬೆಲೆ ಸಿಗ್ತಕ್ಕಂಥದ್ದು. ಗಣಪತಿಯನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಬಂಧುಗಳೇ ಈ ದಿನ ನಿಮಗೆ ಹಬ್ಬದ ವಿಶೇಷ ಇರ್ತಕ್ಕಂಥದ್ದು, ಬಂಧುಗಳ ಆಗಮನ ಆಗ್ತಕ್ಕಂಥದ್ದು, ಅದರಿಂದ ಸಂತಸ, ಭಾಳ ಸಂತೋಷ ಆಗ್ತಕ್ಕಂಥದ್ದು, ಮಕ್ಕಳಿಂದ ಶುಭಕರವಾಗಿರ್ತಕ್ಕಂಥ ಸುದ್ದಿ ಬರ್ತಕ್ಕಂಥದ್ದು. ಉತ್ತಮವಾದ ದಿನ ಇವತ್ತು ನಿಮಗೆ. ಈ ಪ್ಲಾಂಟರ್ಸ್ ಇರ್ತಾರೆ ನೋಡಿ, ಯಾರು ಅಡಿಕೆ ಪ್ಲಾಂಟರ್ಸು, ಈ ತೆಂಗಿನಕಾಯಿ ಬೆಳೀತಕ್ಕಂಥವರು, ಮತ್ತು ಕಾಫಿ ಪ್ಲಾಂಟರ್ಗಳು, ಟೀ ಪ್ಲಾಂಟರ್ಗಳು, ರಬ್ಬರ್ ಪ್ಲಾಂಟರ್ಗಳು, ಈ ಪ್ಲಾಂಟರ್ಗಳಿಗೆಲ್ಲನೂ ಕಾರ್ಯದಲ್ಲಿ ಒಳ್ಳೆಯ ಪ್ರಗತಿ ಬರ್ತಕ್ಕಂಥದ್ದು. ಕರಕುಶಲ ಕರ್ಮಿಗಳಿಗೆ, ವಸ್ತ್ರ ವಿನ್ಯಾಸಕರಿಗೆ, ಟೈಲರ್ಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ನೀವು ಸಹ ನಿಮ್ಮ ಕುಲದೇವತೆ ಯಾವುದಿದ್ದರೆ ಅದನ್ನು ಧ್ಯಾನ ಮಾಡಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಯವರ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ನಿಮಗೆಲ್ಲರಿಗೂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದಯದಿಂದ ಹಾಗೂ ಪರಮೇಶ್ವರ ದಯದಿಂದ ಈ ದಿನದ ಎಲ್ಲ ಕಾರ್ಯಗಳು ಸುಗಮವಾಗಿ ನೆರವೇರಲಿ ಅಂತೇಳಿ ಆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಧ್ಯಾನ ಮಾಡ್ತಾ ಈ ದಿನದ ದಿನ ಭವಿಷ್ಯದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಚಾನಲ್ನ ನಾವು ಪ್ರಸಾರ ಮಾಡ್ತಕ್ಕಂಥ ವಿಷಯಗಳನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಲ್ಲಿ ನಿಮಗಿರ್ತಕ್ಕಂಥ ಯಾವುದೇ ಅನುಮಾನನ ಕಾಮೆಂಟ್ ಮುಖಾಂತರ ಆಗಲಿ, ನಮಗೆ ಕಾಲ್ ಮಾಡೋದಕ್ಕಂತ ಮುಖಾಂತರ ಆಗಲಿ, ನೀವು ನಿಮ್ಮ ಅನುಮಾನಗಳನ್ನ ಪರಿಹರಿಸಿಕೊಳ್ಳಿ ಅಂತ ನಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸುತ್ತಿದ್ದೇವೆ. ಜೈ ಶ್ರೀರಾಮ್.